ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಗುರುವಾರ ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಿಂದಿನ ದಿನ ದೇವ್ರ ಸಾಮಾನೆಲ್ಲ ತೊಳೆದಿಟ್ಟಿದ್ದೆ, ಬಟ್ ಪೂಜೆ ಮಾಡೋದಕ್ಕಾಗಿರಲಿಲ್ಲ. ಇವಾಗ ಎಲ್ಲ ಅರ್ಶಿನ ಕುಂಕುಮ ಇಟ್ಬಿಟ್ಟು ದೇವ್ರ ಸಾಮಾನಿಗೆ ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಗುರುವಾರ ಪೂಜೆ ಮಾಡಿಬಿಡೋಣ ಅಂತ. ಇನ್ನೇನು ಜೀವನ್ ಕೂಡ ಆಫೀಸಿಂದ ಬಂದಮೇಲೆ ಅವರು ಕೂಡ ಪೂಜೆ ಮಾಡ್ತಾರೆ ಸ್ನಾನ ಮಾಡ್ಕೊಂಡು ಬಂದು. ಸೊ ಎಲ್ಲ ಇವಾಗಲೇ ಮಾಡಿಬಿಟ್ರೆ ಆಮೇಲೆ ನೆಕ್ಸ್ಟು ನಾನು ಅಡುಗೆ ಕೆಲಸ ಎಲ್ಲ ಮಾಡ್ಕೊಳ್ಳೋದಕ್ಕಾಗತ್ತೆ ಅಂತ. ಇನ್ನು ನೈಟ್ ಇವತ್ತು ದೇವ್ರಿಗೆ ಎಲ್ಲ ಅಲಂಕಾರ ಮಾಡ್ಕೋಬೇಕು, ಲಕ್ಷ್ಮಿ ಕೂರಿಸೋದಕ್ಕೆ. ಸೀರೆ ಎಲ್ಲ ಇನ್ನೂ ಏನೂ ರೆಡಿ ಕೂಡ ಮಾಡ್ಕೊಂಡಿಲ್ಲ. ನಾನು ಮಧ್ಯಾಹ್ನದಿಂದನೇ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡೆ, ಬಟ್ ಪಾಪುನ ಇಟ್ಕೊಂಡು ನನಗಾಗಲೇ ಇಲ್ಲ. ಫಸ್ಟೆಲ್ಲ ಆಗಿದ್ದಿದ್ರೆ ನನ್ನ ಕೆಲಸ ಹಿಂಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ಬಿಡ್ತಿದ್ದೆ. ಬಟ್ ಇವಾಗ ಪಾಪು ಇರೋದ್ರಿಂದ ಅಲ್ವಾ, ಅವಳು ಯಾವ ರೀತಿ ನನಗೆ ಬಿಡುವು ಕೊಡ್ತಾಳೆ ಟೈಮು ಆ ಥರ ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ಸಂಜೆ ಟೈಮ್ ಕೂಡ ಆಯ್ತಲ್ವ, ಸರಿ ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಂಡು ಅದಾದಮೇಲೆ ಇವಾಗ ಅಡುಗೆ ಕೂಡ ಮಾಡಿದಾಯಿತು. ನಾನು ಒಂದು ಸ್ವಲ್ಪ ಬೇಗನೆ ಅಡುಗೆ ಕೆಲಸ ಎಲ್ಲ ಮಾಡ್ಕೊಂಡ್ಬಿಟ್ಟೆ. ಅಡುಗೆ ಕೆಲಸ ಪೆಂಡಿಂಗ್ ಉಳಿಸ್ಕೊಂಡ್ಬಿಟ್ರೆ ಮತ್ತೆ ನಾನು ಇಲ್ಲಿ ಬೇರೆ ಕೆಲಸ ಎಲ್ಲ ಮಾಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಅಡುಗೆ ಕೆಲಸನೂ ಕೂಡ ಕಂಪ್ಲೀಟ್ ಮಾಡಿ ಇವಾಗ ಸಂಜೆ ದೇವ್ರ ಮನೆ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ, ಹೇಗಿದ್ರು ದೀಪ ಹಚ್ಚಿ ಪೂಜೆ ಮಾಡಬೇಕು, ಅದನ್ನು ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ. ಇನ್ನು ಜೀವನ್ ಕೂಡ ಆಫೀಸಿಂದ ಬಂದಮೇಲೆ ಅವರು ಎಲ್ಲ ಪೂಜೆ ಮಾಡಿ ಆಮೇಲೆ ಊಟ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಇವಾಗ ದೇವ್ರು ಕೂರಿಸೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಇಲ್ಲಿ ಈ ಒಂದು ಜಾಗದಲ್ಲೇ ಕೂರಿಸೋಣ ಅಂತ ಅಂದ್ಬಿಟ್ಟು ಸೋಫಾನೆಲ್ಲ ನೀಟಾಗಿ ಆ ಕಡೆ ಈ ಕಡೆ ಜರ್ಗಿಸಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನನ್ನ ಸೀಮಂತದ ಟೈಮಲ್ಲಿ ಅಲ್ವಾ ಸ್ವಲ್ಪ ಆವಾಗ ಎಲ್ಲೆಲ್ಲೋ ಇಟ್ಬಿಟ್ಟಿದ್ರು ಸೋಫಾನ, ಬಟ್ ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ನೀಟಾಗಿ ಅರೇಂಜ್ ಮಾಡಿದ್ದೀವಿ ಅಂತ ಅನ್ನಿಸ್ತು. ಹಾಗೆಯೇ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಅದೇ ಹೇಳ್ತಾ ಇದ್ದೆ ಜೀವನಿಗೆ, ನಾವು ಈಗ ನೆಕ್ಸ್ಟ್ ಯಾವಾಗಾದರೂ ನಮ್ಮ ಮನೆಯಲ್ಲಿ ದೇವ್ರು ಪೂಜಿಸ್ತೀವಲ್ವ, ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆನೋ ಅಥವಾ ಏನೋ ಈ ರೀತಿ ಎಲ್ಲ ಮಾಡಿದಾಗ ನಾವು ಇದೇ ಥರನೇ ಅರೇಂಜ್ ಮಾಡಿಬಿಟ್ರೆ ನೀಟಾಗೂ ಕೂಡ ಕಾಣಿಸುತ್ತೆ. ಹಾಗೆಯೇ ಸಾಕಷ್ಟು ಜನ ಕುತ್ಕೋಬೋದು ಆರಾಮಾಗಿ. ದೇವ್ರ ಪೂಜೆ ಕೂಡ ಏನೂ ತೊಂದರೆ ಇಲ್ಲದಂತೆ ಆರಾಮಾಗಿ ಮಾಡ್ಬೋದು. ಸೊ ಹೀಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೂ. ಹಾಗೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡಿಕೊಂಡೆ. ಇನ್ನು ಅದೇನು ಹಳೇದು ಮ್ಯಾಟ್ ಇತ್ತು ಅದನ್ನು ತೆಗ್ದು ಹಾಕ್ಬಿಟ್ಟೆ, ಅದನ್ನು ಡ್ರೈ ಕ್ಲೀನಿಗೆ ಕೊಡಬೇಕು. ಆ್ಯಂಡ್ ಇದೊಂದು ಸ್ಟ್ಯಾಂಡನ್ನ ಕೂಡ ಆರ್ಡರ್ ಮಾಡಿ ತರಿಸಿದ್ದೆ ನಾನು ಮೀಶೋನಲ್ಲಿ. ನಾನು ಹೊರಗಡೆಯಿಂದನೇ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಅದಾಗಲಿಲ್ಲ. ಬ್ಯಾಕ್ ಡ್ರಾಪಿಗೆ ಈ ರೀತಿಯಾಗಿ ಬೇಕಾಗಿತ್ತು ನನಗೆ, ಹಾಗಾಗಿ ಇದನ್ನೇ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದಾಯಿತು. ಇದಕ್ಕೆ ಅರೌಂಡ್ 450ನೋ 455 ಏನೋ ಆಗಿತ್ತು. ಆ್ಯಂಡ್ ನೆಕ್ಸ್ಟು ಇದು ಹೊಸದು ಕಾರ್ಪೆಟ್ ಕೂಡ ತೊಗೊಂಡು ಬಂದಿದ್ದೆ. ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಆಲ್ಮೋಸ್ಟ್ 1 or 2 ಮಂತ್ಸೇ ಆಯಿತು ಇದನ್ನು ತೊಗೊಂಡು ಬಂದು. ಸೊ ಹೊಸ ಕಾರ್ಪೆಟ್ನ ಇವಾಗ ಹಾಕ್ಬಿಟ್ಟು ದೇವ್ರನ್ನ ಕೂರಿಸೋಣ ಅಂತ ಸೊ ಜೀವನೆಲ್ಲ ಹಾಕ್ತಾ ಇದ್ದಾರೆ. ಇನ್ನು ಪಾಪುನೂ ಕೂಡ ಆರಾಮಾಗಿ ನಿದ್ದೆ ಮಾಡಿಬಿಟ್ಟಿದ್ಲು, ಅಪ್ಪನೂ ಕೂಡ ನಿದ್ದೆ ಮಾಡಿಬಿಟ್ಟಿದ್ದ. ಸೊ ಆಲ್ಮೋಸ್ಟ್ ನಾವಿಲ್ಲಿ ದೇವ್ರು ಕೂರಿಸೋದಕ್ಕೆ ರೆಡಿ ಮಾಡ್ಕೊಳ್ಳೋವಾಗ ಅಲ್ವಾ ಟೈಮ್ ಆಗಲೇ 10 ಗಂಟೆ 10:15 ಏನೋ ಆಗಿತ್ತು. ನಾನಿಲ್ಲಿ ಯಾವ ಥರ ಕೂರಿಸೋಣ ಅಂತ ಅಂದ್ಬಿಟ್ಟು ಜೀವನ್ಗೆ ಹೇಳ್ತಾ ಇದ್ದೆ. ಇಲ್ಲಿ ಜೀವನ್ ಸ್ವಲ್ಪ ಕಾರ್ಪೆಟ್ನ ಸೈಡಿಗೆ ಹಾಕ್ಬಿಟ್ಟಿದ್ರು. ನಾನು ಅದಕ್ಕಾಗಿ ಇದೇನು ನಮ್ಮದು ಫ್ಲವರ್ದು ವಾಲ್ ಹ್ಯಾಂಗಿಂಗ್ ಹಾಕಿದ್ದೀನಿ ಅಲ್ವಾ, ಅದಕ್ಕೆ ಕರೆಕ್ಟಾಗಿ ಸೆಂಟ್ರಲ್ಲಿ ಕೂರಿಸೋಣ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ಸೊ ದಟ್ ಚೆನ್ನಾಗೂ ಕೂಡ ಕಾಣಿಸುತ್ತೆ ಫೋಟೋಗೆ ಎಲ್ಲ ಅಂದ್ಬಿಟ್ಟು. ಆಮೇಲೆ ಜೀವನ್ ಸರಿ ಆಯಿತು, ನೀನು ಇಷ್ಟ ಹೇಗಾದರೂ ಕೂರಿಸು ಅಂತ ಹೇಳಿದ್ರು. ಆಮೇಲೆ ಇವಾಗ ಟೇಬಲ್ನ ಕೂಡ ಹಾಗೆ ಜರುಗಿಸ್ಬಿಟ್ಟು ನೋಡಿದ್ವಿ. ಆ್ಯಂಡ್ ಸ್ವಲ್ಪ ಸೈಡಿಗೆ ಇಟ್ಟಾಗ ನೋಡ್ಬೋದು ನನಗೇನೋ ಅಷ್ಟಾಗಿ ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ಮತ್ತೆ ಅದನ್ನು ಸೆಂಟ್ರಲ್ಲೇ ಇಟ್ಟಿದ್ದಾಯಿತು. ಅದಾದಮೇಲೆ ನೆಕ್ಸ್ಟ್ ಇವಾಗ ಬ್ಯಾಕ್ ಡ್ರಾಪ್ಗೆ ಅಂತ ಅಂದ್ಬಿಟ್ಟು ನಾನೇನು ಮೀಶೋನಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ ಅಲ್ವಾ, ಸೊ ಅದನ್ನು ಎಲ್ಲ ಅರೇಂಜ್ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ನಾವು 6 ಫೀಟ್ ಕೂಡ ಮಾಡ್ಕೋಬೋದು, ಹಾಗೆ 5 ಫೀಟ್ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಇವಾಗ ಸದ್ಯಕ್ಕೆ 4 ಫೀಟಿಗೆ ಅರೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಸ್ಟಾರ್ಟಿಂಗಲ್ಲಿ 6 ಫೀಟಿಗೆ ಮಾಡಿದ್ದೆ. ಬಟ್ ಆಮೇಲೆ ಅದು ಯಾಕೋ ನನಗೆ ಬೇಡ ಅಂತ ಅನ್ನಿಸ್ತು. ನೋಡಿ ಈ ಥರ 6 ಫೀಟಿಗೆ ಇಟ್ಬಿಟ್ರೆ ಅಲ್ವಾ ಆಲ್ಮೋಸ್ಟ್ ಇಲ್ಲಿ ಅದೇನು ವಾಲ್ ಹ್ಯಾಂಗಿಂಗ್ ಇದೆ ಅಲ್ವಾ ಅದು ಕೂಡ ಕವರ್ ಆಗಿಬಿಡುತ್ತೆ. ಅದು ಕವರ್ ಆದರೆ ಅದಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಆಮೇಲೆ ಕೊನೆಗೆ 5 ಫೀಟಿಗೆ ಅರೇಂಜ್ ಮಾಡಿದ್ದಾಯಿತು. ಸೊ ಇಲ್ಲಿ ಜೀವನ್ ಹೇಳ್ತಾ ಇದ್ದಾರೆ, ಅವರು ಒಂದಲ್ಲ ಎರಡಲ್ಲ ಒಂದು 2-3 ಸತಿ ನೋಡ್ತಾ ಇರ್ತಾರೆ ಹೆಂಗೆ ಮಾಡೋಣ ಅಂತ ಅಂದ್ಬಿಟ್ಟು. ನಾನಿಲ್ಲಿ ನೋಡ್ತಾ ಇದ್ದೆ, ಲೈಕ್ ಸಾಕು ಇಷ್ಟೆಲ್ಲ ಹೈಟ್ ಆಗಿಬಿಟ್ರೆ ಅಲ್ವಾ ಅದೇನು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಸೊ ಆ ಫ್ಲವರ್ ಕೂಡ ಬರಲಿ, ಆವಾಗ ಲುಕ್ ವೈಸ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಗಳದು ಸ್ವಲ್ಪ ವಾಯ್ಸ್ ಓವರ್ ಕೂಡ ಬರ್ತಾಯಿದೆ. ಏನು ಮಾಡೋಕ್ಕಾಗಲ್ಲ, ಅವಳನ್ನ ನಿದ್ದೆ ಮಾಡಿಸಿದ್ರೆ ಅವಳು ಮಲ್ಕೊಳ್ಳಿಲ್ಲ, ಹಾಗಾಗಿ ಹಾಗೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇವಾಗ ನಾನು ಈ ಒಂದು ಬ್ಯಾಕ್ ಡ್ರಾಪ್ನ ಯೂಸ್ ಮಾಡಿದ್ದೀನಿ. ಇದನ್ನು ನಾನು ಮೀಶೋನಲ್ಲಿ ಬೈ ಮಾಡಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಸು ಮತ್ತು ಕಮಲ ಎಲ್ಲ ಬಂದಿದೆ. ಒಂಥರ ನಿಜವಾಗ್ಲೂ ಹೈಲೈಟಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ನಿಮಗೂ ಯಾರಿಗಾದ್ರೂ ಬೇಕು ಅಂತ ಅಂದರೆ ಲಿಂಕ್ ಅಂತ ಕೇಳಿ ಬೇಕಾದ್ರೆ ನಾನು ಕಳಿಸ್ಕೊಡ್ತೀನಿ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ನಾನು ಯಾವ ರೀತಿ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಈ ಸಲ ಚಿಕ್ಕಪೇಟೆಗೆ ಕೂಡ ಹೋಗೋಣ ಬ್ಯಾಕ್ ಡ್ರಾಪ್ ತೊಗೊಂಬರೋದಕ್ಕೆ ಅಂತ ಅಂದ್ಕೊಂಡಿದ್ದೆ. ಲಕ್ಕಿಲಿ ನನಗೆ ಮೀಶೋನಲ್ಲೇ ತುಂಬ ಚೆನ್ನಾಗಿರೋ ಸಿಕ್ತಲ್ವ, ಹಾಗಾಗಿ ನಾನು ಮತ್ತೆ ಚಿಕ್ಕಪೇಟೆಗೆ ಕೂಡ ಹೋಗಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಾನು ಚೆಂಡು ಹೂವಿಂದ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದ್ಬಿಟ್ಟು
ಬಂದುಬಿಟ್ಟು ಆರ್ಟಿಫಿಷಿಯಲ್ದು. ಸೊ ತುಂಬಾ ಚೆನ್ನಾಗಿದೆ ಇದು ಕೂಡ. ಆಲ್ಮೋಸ್ಟ್ ನಾನು ಇದನ್ನು ಒಂದು 4 ವರ್ಷದ ಹಿಂದೆ ತೊಗೊಂಡಿರೋದು. ಅಲ್ಲಿಂದ ಇಲ್ಲಿವರೆಗೂ ಆಲ್ಮೋಸ್ಟ್ ಒಂದು ಸುಮಾರು ಫಂಕ್ಷನ್ಗಳಿಗೆ ಯೂಸ್ ಮಾಡಿಬಿಟ್ಟಿದ್ದೀನಿ ಆ್ಯಂಡ್ ಚೆನ್ನಾಗಿದೆ ಕೂಡ. ಆ್ಯಂಡ್ ಅದಕ್ಕೆ ಬೆಲ್ಸ್ ಕೂಡ ನಾನು ತೊಗೊಂಡಿದ್ದೆ ಚಿಕ್ಕಪೇಟೆನಲ್ಲಿ. ಆಲ್ಮೋಸ್ಟ್ ಒಂದು 12 ಏನೋ ಬೆಲ್ಸ್ನ ತೊಗೊಂಡಿದ್ದೆ. ಸೊ ಎಲ್ಲ ಚೆಂಡು ಹೂಕ್ಕೂ ಈ ರೀತಿಯಾಗಿ ಪಿನ್ನಿಂದ ಬೆಲ್ಸ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನನಗೆ ಯಾವ ರೀತಿ ಬೇಕೋ ಆ ರೀತಿ ನೋಡಿಕೊಂಡು ಚೆಂಡು ಹೂವನ್ನೆಲ್ಲ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಷ್ಟು ಮಾಡೋ ಹೊತ್ತಿಗೆ ಆಗಲೇ 11:45 ಆಗಿಬಿಟ್ಟಿದೆ ಟೈಮು. ಇದ್ರ ಮಧ್ಯದಲ್ಲಿ ಜೀವನ್ ಬೇಗ ಬೇಗ ಮುಗಿಸು, ಒಂದು ಸ್ವಲ್ಪ ಹೊತ್ತಾದರೂ ಮಲ್ಕೊಳ್ಳುವಂತೆ, ಇಲ್ಲಾಂದರೆ ಬೆಳಗ್ಗೆ ತುಂಬ ಕಷ್ಟ ಆಗುತ್ತೆ ನೋಡು, ಹಂಗೆ ಹಿಂಗೆ ಅಂತೆಲ್ಲ ಬೇರೆ ಎಗರಾಡ್ತಾಯಿದ್ರು. ಆ್ಯಕ್ಚುಲಾಗಿ ಏನು ಅಂದರೆ ಅವ್ರಿಗೆ ತುಂಬ ನಿದ್ದೆ ಬರ್ತಾಯಿತ್ತು. ಅವ್ರ ಕಣ್ಣು ಆಲ್ರೆಡಿ ರೆಡ್ ಆಗೋಗ್ಬಿಟ್ಟಿತ್ತು. ಸೊ ಇಲ್ಲಿ ನಾನು ಒಬ್ಬಳನ್ನೇ ಬಿಟ್ಟು ಹೋಗಿ ಮಲ್ಕೊಳ್ಳೋಕ್ಕಾಗಲ್ವಲ್ಲ, ಹಾಗಾಗಿ ಬೇಗ ಬೇಗ ಮುಗಿಸು ಅಂತ ನನ್ನ ಮೇಲೆ ಎಗರಾಡ್ತಾ ಇದ್ದಿದ್ದು. ಆಮೇಲೆ ಕೊನೆಗೆ ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ನೀವು ಹೋಗಿ ಮಲ್ಕೊಳ್ಳಿ, ನನ್ನ ಪಾಡಿಗೆ ನಾನು ಕೆಲಸ ಎಲ್ಲ ಮುಗಿಸ್ಕೊಳ್ತೀನಿ, ನಾನು ಬೆಳಗ್ಗೆನೇ ಪೂಜೆ ಮಾಡಬೇಕು ಲೈಕ್ ಬ್ರಾಹ್ಮಿ ಮುಹೂರ್ತದಲ್ಲಿ, ಸೊ ನೀವು ಹೋಗಿ ಮಲ್ಕೊಳ್ಳಿ ಅಂತ ಅಂದ್ಬಿಟ್ಟು ಕೊನೆಗೆ ಬ್ಯಾಕ್ ಡ್ರಾಪ್ದೆಲ್ಲ ಒಂದು ಸ್ವಲ್ಪ ಅರೇಂಜ್ ಮಾಡಿಸ್ಬಿಟ್ಟು ನಾನು ಅವ್ರನ್ನ ಕಳಿಸ್ಬಿಟ್ಟೆ. ಸೊ ಅದಾದಮೇಲೆ ಇಲ್ಲಿ ನೆಕ್ಸ್ಟು ನೋಡ್ಬೋದು, ಇದು ಬ್ಯಾಕ್ ಡ್ರಾಪ್ ಇದೆಲ್ಲ ಆದಮೇಲೆ ಪಾಟ್ನ ತೊಗೊಂಬಂದು ಇಟ್ಬಿಡಿ ಅಂತ ಹೇಳಿದೆ. ಪಾಟ್ನ ತೊಗೊಂಬಂದು ಇಟ್ಟರೆ ಅದು ನೋಡ್ರೆ ವಾಲ್ಕೊಂಡು ಬೀಳ್ತಾ ಇದೆ. ನನಗಂತೂ ಇದು ಬೇಕಾ ಇದು ಬೇಡವಾ ಅನ್ನೋ ಥರನೇ ಆಗೋಗ್ಬಿಟ್ಟಿತ್ತು. ಆ್ಯಂಡ್ ಫೈನಲಿ ಇವಾಗ ಮಾತಾಡಿಕೊಂಡು ಯಾವ ರೀತಿ ಮಾಡಿದ್ರೆ ಸರಿ ಇರುತ್ತೆ ಅಂತೆಲ್ಲ ಅಂದ್ಬಿಟ್ಟು ಆಮೇಲೆ ಕೊನೆಗೆ ಪಾಟ್ ತೊಗೊಂಬಂದು ಇಟ್ಟರೆ ಅದು ಸ್ಟಿಫಾಗಿರುತ್ತೆ. ಸೊ ಒಂದು ಸ್ವಲ್ಪ ವೆಯ್ಟ್ ಬಿದ್ದರೆ ಅಲ್ವಾ ಬ್ಯಾಕ್ಗ್ರೌಂಡಿಗೆ, ಸೊ ಅವಾಗ ಕರೆಕ್ಟಾಗಿರುತ್ತೆ ಅಂತ ಜೀವನ್ ಹೊರಗಡೆ ಇದ್ದಿದ್ದು ಅರೇಕಾ ಪ್ಲ್ಯಾಂಟ್ನ ತೊಗೊಂಬಂದು ಅರೇಂಜ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಾನಿವಾಗ ಅದೇನು ಬಿನ್ಗೆ ಆಮೇಲೆ ಇದು ಮಣೆಯೆಲ್ಲ ಇದೆ ಅದನ್ನು ನೀಟಾಗಿ ಇಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಎತ್ತಿಡ್ಸ್ಕೊತಾ ಇದ್ದೆ. ಎಲ್ಲ ಟೇಬಲೆಲ್ಲ ಫಸ್ಟು ಒರೆಸ್ಕೊಂಬಿಟ್ಟೆ, ಗಂಜಲೆಲ್ಲ ಹಾಕ್ಕೊಂಡು ಒರೆಸಿ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ನೋಡ್ತಾ ಇದ್ದೀನಿ ಫೋಟೋಗೆ ಯಾವ ರೀತಿ ಕಾಣಿಸುತ್ತೆ, ಈ ರೀತಿಯಾಗಿ ನಿಂತ್ಕೊಂಡ್ರೆ ಕರೆಕ್ಟಾಗಿದೆಯಾ ಅಂತ. ಬಟ್ ಆದರೂ ಮನಸ್ಸೇ ಇಲ್ಲ ಯಾಕೋ, ಇದೇ ಕಂಟಿನ್ಯೂ ಮಾಡಲ, ಇಲ್ಲಾಂದರೆ ಬೇರೆ ಪಂಚೆ ಬಟ್ಟೆ ಏನಾದರೂ ಹಾಕ್ಬಿಟ್ಟು ರೆಡಿ ಮಾಡ್ಕೊಳ್ಳ, ಈ ಥರನೇ ಕನ್ಫ್ಯೂಷನ್ ಆಗ್ತಾಯಿತ್ತು ನನಗೆ. ಆ್ಯಂಡ್ ಫೈನಲಿ ಜೀವನ್ ಪಾಟ್ ಇಟ್ಬಿಟ್ಟು ನೋಡೋಣ, ಇಫ್ ಇನ್ ಕೇಸ್ ಏನಾದರೂ ಸೆಟ್ ಆಗಲಿಲ್ಲ ಅಂತ ಅಂದರೆ ಅದಾದಮೇಲೆ ನಿಂಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಮಾಡ್ಕೊ ಅಂತ ಹೇಳಿದ್ರು. ಆಮೇಲೆ ಸರಿ ಆಯಿತು ಪಾಟ್ ಇಟ್ಬಿಟ್ಟು ನೋಡೋಣ ಅಂತ ಪಾಟ್ ಎತ್ಕೊಂಬಂದರು. ಇವಾಗ ಅರೇಕಾ ಪ್ಲ್ಯಾಂಟು ಹೊರಗಡೆ ಏನಿತ್ತಲ್ಲ ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ ಹೆಂಗೆ ಬಿದ್ದೋಗ್ತಾ ಇದೆ ಅಂತ ನನಗಂತೂ ಹೇಳಂಗಿಲ್ಲ ಬಿಡೋಂಗಿಲ್ಲ, ಹಂಗೆ ಆಗೋಗ್ಬಿಟ್ಟಿದೆ. ಯಾಕಂದರೆ ಜೀವನ್ಗೂ ಇವಾಗ ಏನಾದ್ರು ಜಾಸ್ತಿ ಮಾತಾಡಿದ್ರೆ ನನಗೆ ವಾಪಸ್ ಬೈತಾರೆ ಅನ್ನೋದಂತೂ ಗೊತ್ತಿತ್ತಾ. ಸೊ ಹಾಗಾಗಿ ಸುಮ್ಮನೆ ಅವ್ರು ಹೇಗೆ ಮಾಡ್ತಾರೋ ಹಂಗೆ ಮಾಡಲಿ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಆಮೇಲೆ ಅವರು ಎಲ್ಲ ನೀಟಾಗಿ ಸೆಟ್ ಮಾಡಿಬಿಟ್ಟು ಕೊಟ್ಟರು. ಅದಾದಮೇಲೆ ನಾನು ದೇವರಿಗೆ ಕಲಶ ಎಲ್ಲ ಇಟ್ಕೊಂಡು ಅಂದರೆ ಸೀರೆ ಎಲ್ಲ ಉಡ್ಸೋದಕ್ಕೆ ರೆಡಿ ಮಾಡಿಕೊಂಡೆ. ಇದ್ರ ಮಧ್ಯದಲ್ಲಿ ನನಗೂ ಒಂದ್ಸಲಿ ಬೈದರು ಅವರು, ಫಸ್ಟ್ ಸೀರೆನ ರೆಡಿ ಮಾಡ್ಕೊ ಆಮೇಲೆ ನೆಕ್ಸ್ಟ್ ಎಲ್ಲ ನಾನು ಮಾಡ್ಕೊಂಡು ಕೊಡ್ತೀನಿ ಅಂತ. ನಿಜವಾಗ್ಲೂ ತಲೆ ಕೆಟ್ಟೋಗ್ತೈತೆ ಇದು ನೋಡಿದ್ರೆ, ಮುಂದಕ್ಕೆ ಬಿದ್ದೈತಾಯ್ತು. ನಾವೇನೋ ಸೆಟಪ್ ಮಾಡ್ತಾಯಿದ್ದೀವಿ, ಅದಕ್ಕೆ ಜೀವನ್ ಪಾಟ್ಗಳನ್ನ ತೊಗೊಂಬಂದು ಇಡ್ತಿದ್ದಾರೆ. ಸ್ವಲ್ಪ ಭಾರ ಏನಾದರೂ ಇತ್ತು ಅಂದರೆ ಬೀಳಲ್ಲ ಅಂತ, ನೋಡೋಣ ಹೇಗಾಗುತ್ತೆ ಅಂತ. ಆ್ಯಂಡ್ ನಾನು ಇನ್ನೊಂದೇನು ಅಂತ ಅಂದರೆ ಇದು ಕರೆಕ್ಟಾಗಿ ಸೆಂಟ್ರಲ್ ಇರಲಿ ಅಂತ ನೋಡಿ, ಈ ಥರ ಇದ್ದರೆ ಚೆನ್ನಾಗಿ ಕಾಣಿಸ್ತದೆ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಕರೆಕ್ಟು ಸೆಂಟ್ರಲ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಇಡಿಸ್ತಾ ಇದ್ದೀನಿ. ಇದು ಹಿಂಗಿದ್ರೇ ಚೆಂದ, ಬಿಕಾಸ್ ಇದು ಕೂಡ ಬರುತ್ತೆ ಫ್ಲವರ್ದು. ಹಾಗಾಗಿ ಅಲ್ಲಾಡಲ್ಲ, ಬಿದ್ದಿದ್ದೋದ್ರೆ. ಸೊ ಆಲ್ಮೋಸ್ಟ್ ಇವಾಗ ರೆಡಿ ಆಯಿತು. ಪಾಟೆಲ್ಲ ಇಟ್ಮೇಲಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ಸುಪ್ರಿಯ ಅವ್ರು ಕೂಡ ಕಾಲ್ ಮಾಡಿದ್ರು ಅಂತ ಅಂದ್ಬಿಟ್ಟು ಅವ್ರ ಜೊತೆ ಮಾತಾಡಿಕೊಂಡು ನಾನು ಕೂಡ ನನ್ನ ಕೆಲಸನ ಮಾಡ್ಕೊತಾ ಇದ್ದೆ. ಸೊ ಅವ್ರು ಕೂಡ ಯಾವ ರೀತಿಯಾಗಿ ಲಕ್ಷ್ಮಿಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಂತ ವಿಡಿಯೋ ಕಾಲ್ನಲ್ಲಿ ನೋಡಿಕೊಂಡು, ನಾನು ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಲಕ್ಷ್ಮಿನ ಕೂರಿಸ್ತಾ ಇದ್ದೀನಿ, ಅದಕ್ಕೆಲ್ಲ ಯಾವ ರೀತಿ ಡೆಕೋರೇಟ್ ಮಾಡ್ತಾ ಇದ್ದೀನಿ ಅಂತೆಲ್ಲ ತೋರಿಸ್ತಾ ಹಾಗೆ ವಿಡಿಯೋ ಮಾಡ್ಕೋತಾ ಇದ್ದೆ. ಸೊ ಜೀವನ್ ಇಲ್ಲಿ ಬ್ಯಾಕ್ ಗ್ರೌಂಡ್ ಎಲ್ಲ ರೆಡಿ ಮಾಡ್ತೀನಿ ಅಂತ ಹೇಳಿದ್ರು. ಆ್ಯಂಡ್ ಇವಾಗ ನಾನು ಸೀರೆನ ರೆಡಿ ಮಾಡ್ಕೊಂಬಿಡ್ತೀನಿ. ತುಂಬ ಲೇಟಾಗೋಗುತ್ತೆ. ಕರೆಕ್ಟಾಗಿ ಇವಾಗ ಟೈಮ್ 12 ಗಂಟೆ. ನಾನು 3 ಗಂಟೆ ಅಷ್ಟೊತ್ತಿಗೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ದೇವರಿಗೆ ಪೂಜೆ ಮಾಡಿಬಿಡ್ಬೇಕು. ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡೋಣ ಅಂತ. ಸೊ ಈ ಒಂದು ಸ್ಯಾರಿ ನಾನು ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಇವಾಗ ಉಡಿಸ್ತೀನಿ ದೇವರಿಗೆ, ಯಾವ ರೀತಿ ಕಾಣಿಸುತ್ತೆ ನೋಡ್ಬೋದು. ಬನ್ನಿ ಬೇಗ ಬೇಗ ಪ್ಲೀಸ್ ಮಾಡ್ಕೊಡ್ತೀನಿ.
ಈ ವರ್ಷ ನಮ್ಮ ಮನೆಯಲ್ಲಿ ಹಬ್ಬ ಅಂತೂ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕೆ ಅಂತ ಅಂದರೆ ಈ ನಮ್ಮ ಹೊಸ ಮನೆಗೆ ಬಂದಮೇಲೆ ಮೊದಲನೇ ಬಾರಿ ನಮ್ಮ ಮನೆಯಲ್ಲಿ ಲಕ್ಷ್ಮಿನ ಕೂರಿಸ್ತಾ ಇರೋದು. ಜೊತೆಗೆ ನಮ್ಮ ಮನೆಗೆ ಅಂತ ಪುಟ್ಟ ಲಕ್ಷ್ಮಿ ಕೂಡ ಬಂದಿದ್ದಾರೆ. ಸೊ ಇದು ಒಂಥರ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ನೀವು ಇವಾಗ ಕೇಳ್ಬೋದು, ನೀವು ಆಲ್ರೆಡಿ ಈ ಮನೆಗೆ ಬಂದು 1.5 ವರ್ಷ ಆಯ್ತಲ್ವಾ, ಅಂದರೆ ಹೋದ ವರ್ಷದ ಹಬ್ಬ ನಿಮಗೆ ಸಿಕ್ಕಿರುತ್ತೆ ಅಲ್ವಾ ಅಂತ. ಬಟ್ ಹೋದ ವರ್ಷ ನಾನು ಸಿರಿಗೆ ಪ್ರೆಗ್ನೆಂಟ್ ಇದ್ದೆ, ಹಾಗಾಗಿ ನಾನು ಪೂಜೆ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಮನೆಯಲ್ಲಿ ಏನು ಕಲಶ ಇತ್ತು, ಪ್ರತಿದಿನ ಇಟ್ಟು ಪೂಜೆ ಮಾಡ್ತೀವಲ್ವ, ಅದೇ ಕಲಶಕ್ಕೇ ನಾನು ಒಡವೆ ಎಲ್ಲ ಹಾಕಿ ದೇವರಿಗೆ ಮುಖವಾಡ ಏನು ತೊಗೊಂಬಂದಿದ್ದೆ, ಸೊ ಅದನ್ನು ಕೂಡ ಅದಕ್ಕೇ ಇಟ್ಟು ಪೂಜೆನ ಮಾಡಿದ್ದೆ. ಸೊ ಇದು ಒಂಥರ ಸ್ಪೆಷಲ್ ಅಂತ ಹೇಳ್ಬೋದು. ಬಟ್ ಈ ವರ್ಷ ನಂಗೆ ತುಂಬ ಅಂದರೆ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಒಂದು ನನ್ನ ಮಗಳಿದ್ದಾಳೆ, ಇನ್ನೊಂದು ನಾವು ನಮ್ಮ ಹೊಸ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಪೂಜೆನ ಮಾಡ್ತಾಯಿದ್ದೀವಿ. ಅದು ನನಗೆ ಯಾವ ರೀತಿ ಇಷ್ಟನೋ ಅದೇ ಥರನೇ ದೇವ್ರನ್ನ ಕೂರಿಸಿ ಮಾಡೋಣ ಅಂತ ಅಂದ್ಬಿಟ್ಟು. ಆಮೇಲೆ ನನಗೆ ಒಂದು ಸ್ವಲ್ಪ ಸೀರೆ ಉಡ್ಸೋದು ಕೂಡ ಮರ್ತೋಗ್ಬಿಟ್ಟಿತ್ತು. ಹಾಗಾಗಿ ಯೂಟ್ಯೂಬಲ್ಲಿ ಇವಾಗೇನು ಒಂದಲ್ಲ ಎರಡಲ್ಲ ಎಷ್ಟು ವಿಡಿಯೋಸ್ಗಳು ಸಿಗ್ತವೆ, ಅದನ್ನು ನೋಡಿಕೊಂಡು ನಾವು ಆರಾಮಾಗಿ ದೇವರಿಗೆ ಸೀರೆನ ಉಡಿಸ್ಬೋದು. ಆ್ಯಂಡ್ ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಏನೋ ಡೌಟ್ ಇದ್ದರೆ ಅಲ್ವಾ ಮತ್ತೆ ಅದನ್ನು ರಿವೈಂಡ್ ಮಾಡಿ ನೋಡೋದು. ಸೊ ಈ ರೀತಿಯಾಗಿ ಹೇಗೋ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ನಾನು ಒಂದು ವಿಡಿಯೋ ಯಾವುದೋ ನೋಡಿದ್ದೆ ರೀಸೆಂಟಾಗಿ. ಸೊ ಅದನ್ನೇ ಫಾಲೋ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಕೂಡ ಉಡಿಸಿದ್ರು ಅವರು. ಸೊ 4 years ಬ್ಯಾಕ್ ಅವ್ರ ವಿಡಿಯೋ ಹಾಕಿರೋದು ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ವ್ಯೂಸ್ ಕೂಡ ಇತ್ತು. ಸೊ ಹಾಗಾಗಿ ಅದನ್ನೇ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ನನಗೆ ಎಷ್ಟು ಮಟ್ಟಿಗೆ ಬರುತ್ತೋ ಗೊತ್ತಿಲ್ಲ, ಬಟ್ ಆದಷ್ಟು ಟ್ರೈ ಮಾಡೋಣ ಕೂರ್ಸೋದಕ್ಕೆ ಆ ವಿಡಿಯೋನಲ್ಲಿ ನೋಡೋ ಹಾಗೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಜೀವನ್ ಕೂಡ ಬ್ಯಾಕ್ ಡ್ರಾಪಿಗೆಲ್ಲ ಏನು ರೆಡಿ ಮಾಡಬೇಕು ಆಲ್ಮೋಸ್ಟ್ ಎಲ್ಲ ಮಾಡಿ ಮುಗಿಸಿದ್ರು. ಇದೇ ಆಲ್ಮೋಸ್ಟ್ ನಮಗೆ ಜಾಸ್ತಿ ಟೈಮ್ ತೊಗೊಂಡಿದ್ದು ಅಂತ ಅಂದರೆ, ಅದು ಬೇರೆ ಬಿದ್ದು ಹೋಗ್ತಿತ್ತಾ, ಅದನ್ನು ನೀಟಾಗಿ ಕೂರಿಸಿ ಒಂದು ಆ ಕಡೆ ಈ ಕಡೆ ಅರೆಕ ಪ್ಲ್ಯಾಂಟ್ನ ಇಟ್ಟು ಫೈನಲಿ ಈ ರೀತಿಯಾಗಿ ಜೀವನೇ ಎಲ್ಲ ಹೂವು ಎಲ್ಲ ನೀಟಾಗಿ ಅರೇಂಜ್ ಮಾಡಿ ಬಿಟ್ಟಿದ್ದಾರೆ. ಆ್ಯಂಡ್ ಇವಾಗ ನೆಕ್ಸ್ಟು ನಾನು ಇದು ಸೀರೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ವಿಡಿಯೋನಲ್ಲಿ ಅವ್ರು ಯಾವ ರೀತಿಯಾಗಿ ಹೇಳಿದ್ರು ಸೀರೆನ ಅರ್ಧ ಮರ್ಚಿ ನೆರಿಗೆ ಮಾಡ್ಕೊಬೇಕು ಅಂತ, ನಾನು ಅದೇ ಪ್ರಕಾರದಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಸೀರೆನ ಅರ್ಧ ಫೋಲ್ಡ್ ಮಾಡಿಕೊಂಡು ಚಿಕ್ಕದಾಗಿ ನೆರಿಗೆನ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು ಸ್ಯಾರಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಸೆರಗು ಪಾರ್ಟ್ನ ರೆಡಿ ಮಾಡ್ಕೋಬೇಕು. ಇದು ಬಂದುಬಿಟ್ಟು ಸೆರಗ ಹತ್ರನೇ ಬ್ಲೌಸ್ ಪೀಸ್ ಬರೋದ್ರಿಂದ ಅಲ್ವಾ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಬಟ್ ನಾನಿಲ್ಲಿ ಏನು ಅನ್ಕೊತಾ ಇದ್ದೀನಿ ಅಂತಂದರೆ ಲೈಕ್ ಹಿಂಗೆ ಫೋಲ್ಡ್ ಮಾಡಿಬಿಡೋಣ, ಬರೀ ಸೆರಗು ಪಾರ್ಟ್ ಏನಿದೆ ಅದನ್ನು ಹಾಕೋಣ ಅಂತ ಅನ್ಕೊತಾ ಇದ್ದೀನಿ. ನೋಡೋಣ ಹೇಗೆ ಬರುತ್ತೆ ಏನು ಅಂತ. ಬಟ್ ಸ್ಯಾರಿ ಪ್ಲೀಟ್ಸ್ ಅಂತೂ ಇಲ್ಲಿ ಚೆನ್ನಾಗಾಗಿದೆ. ಇನ್ನು ಅಲ್ಲಿ ದೇವರಿಗೆ ಉಡಿಸುವಾಗ ಅಲ್ವಾ ಆಮೇಲೆ ಸೆಟ್ ಮಾಡ್ಕೊಳ್ತೀನಿ ನೀಟಾಗಿ. ಸೊ ಈ ರೀತಿಯಾಗಿ ಮಾಡಿದ್ದೀನಿ. ಇವಾಗ ಇಲ್ಲಿಗೆ ಫಸ್ಟು ಒಂದು ಪಂಚೆ ಬಟ್ಟೆನೋ ಅಥವಾ ವೈಟ್ ಬಟ್ಟೆ ಯಾವುದಿದೆ ಅದನ್ನು ಹಾಕ್ಕೊಳ್ತೀನಿ. ಅದಾದಮೇಲೆ ಇದನ್ನು ಮಣೆನ ಇಟ್ಕೊಳ್ತೀನಿ. ನನ್ನ ಹತ್ರ ಇನ್ನೊಂದು ಮಣೆ ಇತ್ತು, ಬಟ್ ಅದು ಯಾಕೋ ಗೊತ್ತಿಲ್ಲ ಬೇಡ ಅಂತ ಅನ್ನಿಸ್ತು. ಹಾಗಾಗಿ ಈ ಒಂದು ಮಣೆನ ಇಟ್ಕೊತಾ ಇದ್ದೀನಿ. ಇದು ಬಂದ್ಬಿಟ್ಟು ನಮ್ಮ ಇಂಟೀರಿಯರ್ ಟೈಮಲ್ಲಿ ನಾನು ಮಾಡಿಸ್ಕೊಂಡಿದ್ದು, ಬೇಕು ಪೂಜೆಗೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇದೇ ಯೂಸ್ ಆಗ್ತಿದೆ ಇವಾಗ ಸದ್ಯಕ್ಕೆ. ಸೊ ಇದನ್ನೇ ಇಟ್ಟು ಇವಾಗ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನಾನು 2 ಮಣೆನ ಇಟ್ಕೊಂಡಿದ್ದೀನಿ. ಬೇಕಾದರೆ ಇನ್ನೊಂದು ಇಟ್ಕೋಬೋದಾಗಿತ್ತು, ಬಟ್ ನನಗೆ ಯಾಕೋ ಬೇಡ ಅನ್ನಿಸ್ತು. ಕರೆಕ್ಟಾಗಿ ನೋಡಿ ಈ ಒಂದು ಪಾರ್ಟಿಗೆ ಅಲ್ವಾ ಇದು ಪರ್ಫೆಕ್ಟ್ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಇದನ್ನೇ ಇಟ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಅಲಂಕಾರ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸ್ಯಾರಿ ಅಂತೂ ನಾನು ತುಂಬ ಟೈಮ್ ತೊಗೊಂಡೆ, ಯಾವತ್ತೂ ಇಷ್ಟು ಟೈಮ್ ತೊಗೊತಾರಿಲ್ಲ, ಬಟ್ ಈ ಸಲ ಅಂತೂ ತುಂಬ ಟೈಮ್ ಆಯಿತು. ನನಗೆ ಒಂಥರ ಕನ್ಫ್ಯೂಷನ್ ಆಗ್ತಾಯಿತ್ತು ಕರೆಕ್ಟಾಗಿ ಮಾಡ್ತಿದ್ದೀನಾ ಏನು ಅಂತ. ಸೊ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಇನ್ನು ಇಷ್ಟು ಸೆರಗು ಪಾಟ್ನ ಬಿಟ್ಕೊಂಡಿದ್ದೀನಿ ನಾನು. ಸೊ ಬನ್ನಿ ಇವಾಗ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಯಾವ ರೀತಿ ನಾನು ಸ್ಯಾರಿ ಡ್ರೈಪಿಂಗ್ ಮಾಡ್ತೀನಿ ನಮ್ಮ ಮನೆ ವರಮಹಾಲಕ್ಷ್ಮಿಗೆ ಅಂತ ಅಂದ್ಬಿಟ್ಟು. ಒರೆಸಿಲ್ಲ ಅಲ್ಲೈತೆ ನೋಡಿ ಬಟ್ಟೆ. ಸೊ ಟೇಬಲೆಲ್ಲ ನೀಟಾಗಿ ಒರೆಸ್ಕೊಂಡು ಮಣೆನೂ ಕೂಡ ನೀಟಾಗಿ ಒರೆಸ್ಕೊಂಡೆ. ಇವಾಗ ಟೇಬಲ್ ಮೇಲೆ ಒಂದು ಬಿಳಿ ಬಟ್ಟೆನ ಹಾಕ್ಕೊಂಡು ಮುತ್ಕುದೆಲೆನ ಇಟ್ಕೊಳ್ತಾ ಇದ್ದೀನಿ. ಮಣೆ ಮೇಲೆ ಈ ರೀತಿಯಾಗಿ ಒಂದು ಕೆಂಪು ಬಟ್ಟೆನ ಹಾಸ್ಕೊಂಡಿದ್ದೀನಿ. ಅದ್ರ ಮೇಲೆ ನಾನು ಮುತ್ಕುದೆಲೆನ ಇಟ್ಕೊಳ್ತಾ ಇದ್ದೀನಿ. ಇವಾಗ ಮುತ್ಕುದೆಲೆ ಮೇಲೆ ಅರಿಶಿನ ಕುಂಕುಮ ಒಂಚೂರು ಅಕ್ಷತೆ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ನಾನು ನೆಕ್ಸ್ಟು ಕಲಶ ಸ್ಥಾಪನೆ ಮಾಡ್ಕೊಳ್ತೀನಿ.
ಮುತ್ಕುದಲೆ ಮೇಲೆ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಇಟ್ಕೊಂಡಿದ್ದಾದಮೇಲೆ ಒಂದು ಹಿತ್ತಾಳೆ ತಟ್ಟೆನಲ್ಲಿ ನಾನು 1 ಗ್ಲಾಸಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ನಾನು ಅರಿಶಿನ ಕುಂಕುಮ ಒಂಚೂರು ಅಕ್ಷತೆನ ಹಾಕ್ಕೊಂಡು ಇವಾಗ ನೀರು ತುಂಬಿದೋ ಬಿಂದಿಗೆನ ಇಟ್ಕೊಳ್ತಾ ಇದ್ದೀನಿ. ಸೊ ನೀರನ್ನು ನಾನು ಕೆಳಗಡೆ ಹೋಗಿ ಅಲ್ಲಿ ಒಂದು ಟ್ಯಾಪ್ ಇದೆ ನಮ್ಮ ಮನೆಯಲ್ಲಿ, ಸೊ ಅಲ್ಲಿ ಹೋಗಿ ಪೂಜೆ ಎಲ್ಲ ಮಾಡಿಬಿಟ್ಟು ನೀರನ್ನ ತೊಗೊಂಡು ಬಂದೆ. ಆ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ಮೊಬೈಲಲ್ಲಿ ಮತ್ತು ಕ್ಯಾಮ್ರಾನಲ್ಲಿ ಮೆಮೊರಿ ಫುಲ್ ಆಗಿಬಿಟ್ಟಿತ್ತು. ಸೊ ನನಗೆ ಅಲ್ಲಿ ಕರೆಕ್ಟಾಗಿ ರೆಕಾರ್ಡ್ ಕೂಡ ಮಾಡ್ಕೊಳಕ್ಕಾಗಲಿಲ್ಲ. ಜೀವನ ಆಮೇಲೆ ಈ ಥರ ಮೆಮೊರಿ ಫುಲ್ ಅಂತ ಬರ್ತಿದೆ ಅಂದರು. ಸರಿ ಅಂದ್ಬಿಟ್ಟು ಸುಮ್ಮನೆ ಆದೆ. ಇನ್ನು ನೆಕ್ಸ್ಟ್ ಇಲ್ಲಿ ನಾನು ಕಲಶದ ಒಳಗಡೆ ಹಾಕೊಳ್ಳೋದಕ್ಕೆ ಏನೆಲ್ಲ ಸಾಮಗ್ರಿಗಳನ್ನ ತೊಗೊಂಡಿದ್ದೀನಿ ಅದನ್ನು ತೋರಿಸ್ತಾ ಇದ್ದೀನಿ. ಗೋಮಾತಿ ಚಕ್ರ, ಆಮೇಲೆ ಕಂಬಳದ ಬೀಜ, ಆಮೇಲೆ ಏನು ಗುಲ್ಗಂಜಿ ಎಲ್ಲನೂ ಕೂಡ ಇವಾಗ ಕಲಶಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಮೀಶೋಯಿಂದನೇ ತರಿಸ್ಕೊಂಡ್ಬಿಟ್ಟಿದ್ದು. ಸೊ ಎಲ್ಲ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲನೂ ಕೂಡ. ನನಗೆ ವೈಭವಲಕ್ಷ್ಮಿ ಪೂಜೆಗೆ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಸುಮಾರು ಜನ ಕೇಳ್ತಿದ್ರಿ ವೈಭವಲಕ್ಷ್ಮಿ ಪೂಜೆ ಮಾಡಿದಾಗ ಕೂಡ ನೀವು ಕಲಶದೊಳಗಡೆ ಏನು ಗುಲ್ಗಂಜಿ, ಕವಡೆ, ಗೋಮಾತಿ ಚಕ್ರ ಎಲ್ಲ ಹಾಕಿರ್ತೀರಲ್ಲ ಅದನ್ನು ಏನು ಮಾಡ್ತೀರಾ ಅಂತ ಕೇಳ್ತಿದ್ರಿ. ಸೊ ನಾನು ಅದನ್ನು ಎಲ್ಲ ಒಂದು ಕೆಂಪು ಬಟ್ಟೆನಲ್ಲಿ ಕಟ್ಟಿ ಇಟ್ಬಿಟ್ಟು ದೇವ್ರ ಮನೆಯಲ್ಲೇ ಇಟ್ಟಿರ್ತೀನಿ. ಸೊ ಇದರಿಂದ ಮನೆಯಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ನೀವು ಇದನ್ನು ಬೇಕಾದರೆ ಲಾಕರಲ್ಲಿ ಕೂಡ ಸ್ಟೋರ್ ಮಾಡ್ಕೊಳ್ಬೋದು, ಒಳ್ಳೆಯದು. ಸೊ ನಾನು ಪ್ರತಿ ವರ್ಷ ಏನು ಗೋಮಾತಿ ಚಕ್ರ, ಕಮಲದ ಬೀಜ, ಕವಡೆ ಎಲ್ಲನೂ ಯೂಸ್ ಮಾಡ್ತೀನಿ ಅಲ್ವಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಸೊ ಅದನ್ನು ಕೂಡ ಅದೇ ರೀತಿಯಾಗಿ ಕೆಂಪು ಬಟ್ಟೆನಲ್ಲಿ ಕಟ್ಟಿ ಎತ್ತಿಟ್ಕೊತೀನಿ. ಸೊ ಇವಾಗ ಕಲಶ ಸ್ಥಾಪನೆ ಮಾಡ್ಕೊಂಡಿದ್ದಾಗಿದೆ. ನಾನು ಕಮಲದ ಬೀಜ, ಗೋಮಾತಿ ಚಕ್ರ, ಆಮೇಲೆ ಕವಡೆ ಎಲ್ಲನೂ ಕೂಡ ಹಾಕ್ಕೊಂಡಿದ್ದಾಗಿದೆ. ಈಗ ನೆಕ್ಸ್ಟ್ ಬಂದು ನಾನಿಲ್ಲಿ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಆಮೇಲೆ ಸ್ವಲ್ಪ ಅಕ್ಷತೆ, ಆಮೇಲೆ ಒಂದು ಕಮಲದ ಹೂವು, ಇದನ್ನೆಲ್ಲನೂ ಕೂಡ ಕಲಶಕ್ಕೆ ಹಾಕ್ಕೊಳ್ತೀನಿ. ಜೊತೆಗೆ ಪಚ್ಚಕರ್ಪೂರ ಕೂಡ ಹಾಕ್ಕೊಳ್ತೀನಿ. ಸೊ ಕಲಶ ಸ್ಥಾಪನೆ ಮಾಡೋದಕ್ಕೆ ನಮಗೆ ಇದೆಲ್ಲನೂ ಕೂಡ ಬೇಕೇ ಬೇಕು. ಇದ್ರ ಜೊತೆಗೆ ತುಪ್ಪ ಮತ್ತು ಹಾಲು, ಒಂಚೂರು ಮೊಸರು ಕೂಡ ಹಾಕ್ಕೊಳ್ಬೋದು. ಸೊ ಫಸ್ಟಿಂದನೂ ನಾನಿಲ್ಲಿ ಇದೇ ಥರನೇ ಮಾಡ್ತಾ ಬಂದಿರೋದು. ಸೊ ಹಾಗಾಗಿ ನಾನು ಯಾವ ರೀತಿ ಫಾಲೋ ಮಾಡ್ತೀನಿ ಅದನ್ನೇ ಮಾಡ್ತಾಯಿದ್ದೀನಿ ಅಷ್ಟೇನೆ. ಸೊ ಕಮಲದ ಹೂವು ಮಾತ್ರ ಮಿಸ್ ಮಾಡಬಾರ್ದು. ಕೆಂಪು ಹೂವು ಕೂಡ ಹಾಕ್ಕೊಳ್ಬೋದು, ರೋಸ್ ಈ ಥರ, ಬಟ್ ನಾನಿಲ್ಲಿ ಕಮಲದ ಹೂವನೇ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಇಲ್ಲಿ ನಾನಿವಾಗ ಎಲೆನ ಕೂಡ ಜೋಡಿಸ್ತಾ ಇದ್ದೀನಿ. ಬೇಕಂದರೆ ಜೋಡಿಸ್ಕೊಳ್ಬೋದು. ನಾನು ಫಸ್ಟಿಗೆ ಇಟ್ಕೊಂಡ್ಬಿಟ್ಟೆ, ಬೇಕಾದರೆ ನೀವು ಆಮೇಲೆ ಕೂಡ ಇಟ್ಕೋಬೋದು. ಸೊ ನೆಕ್ಸ್ಟ್ ಎಲ್ಲ ಆಗಿದ್ದಾದಮೇಲೆ ನಾನು ಸೀರೆನ ಉಡ್ಸೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ಆದರೆ ರೆಡಿ ಮಾಡಿ ಇಟ್ಕೊಂಡಿರೋ ಸೀರೆನೇ ನಾನು ಬಿಂದಿಗೆಗೆ ನೀಟಾಗಿ ಎಲ್ಲ ಉಡಿಸ್ಬಿಟ್ಟು ದೇವ್ರನ್ನ ಅಲಂಕಾರ ಮಾಡ್ಕೊಳ್ತೀನಿ. ಸೊ ಈ ವರ್ಷ ಅಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಅಂತ ಹೇಳ್ಬೋದು. ಇದ್ರ ಮಧ್ಯದಲ್ಲಿ ಸಿರಿ ಕೂಡ ಎದ್ಬಿಟ್ಲು. ಸೊ ಸಿರಿ ಎದ್ದ ಮೇಲೆ ಅವಳನ್ನ ನೋಡಿಕೊಂಡು ಅವಳಿಗೆ ಫೀಡಿಂಗ್ ಮಾಡಿಸ್ತಾ ಆಮೇಲೆ ನಾನು ಬಂದು ಇಲ್ಲಿ ಕಲಶಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಸೊ ಇವಾಗ ತೆಂಗಿನಕಾಯಿನ ಕೂಡ ಅಷ್ಟೇ, ನಾನು ಇಲ್ಲಿ ಕಂಪ್ಲೀಟಾಗಿ 3 ಕಣ್ಣು ಕಾಣಿಸ್ದಿರೋ ಅಂತಹ ತೆಂಗಿನಕಾಯಿನ ತೊಗೋಬೇಕು ಅಂತ ಹೇಳ್ತಾರೆ. ಸೊ ಅದೇ ಪ್ರಕಾರದಲ್ಲಿ ನಾನು ಹುಡುಕ್ಬಿಟ್ಟು ತೆಂಗಿನಕಾಯಿನ ಕೂಡ ತೊಗೊಂಡು ಬಂದೆ. ಆ್ಯಂಡ್ ಸ್ಯಾರಿ ಡ್ರಾಪಿಂಗ್ ನಾನು ಈ ರೀತಿಯಾಗಿ ಮಾಡಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸಖತ್ತಾಗಿ ಗುಡಿಸಿದ್ದೀನಿ ಈ ವರ್ಷ ದೇವರಿಗೆ ನಾನು ಅಂತ. ಸೊ ನೋಡ್ಬೋದು ಯಾವ ರೀತಿ ಇದೆ ಏನು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಆ್ಯಂಡ್ ದೇವರಿಗೆ ನಾನು ಕೈಗೆ ಬಳೆನ ಕೂಡ ಹಾಕ್ತೀನಿ. ನಾನು ಈ ಥರ ಕೈ ಕಾಲನ್ನ ಇಟ್ಟು ದೇವರಿಗೆ ಅಲಂಕಾರ ಮಾಡೋವಾಗಿಂದನೂ ಕೂಡ ನನಗೆ ತುಂಬ ಆಸೆ ಇತ್ತು ಕೈಗೆ ಬಳೆಗಳನ್ನ ಹಾಕಬೇಕು, ಆಮೇಲೆ ಕಾಲ್ಗೆಜ್ಜೆನ ಹಾಕಬೇಕು ಅಂತ. ಹೋದ ವರ್ಷ ಅಂದ್ಕೊಂಡಿದ್ದೆ ನಾನು ಕಾಲ್ಗೆಜ್ಜೆ ತೊಗೊಳ್ಳೋಣ ಅಂತ. ಹೇಗಿದ್ದರೂ ನಾನು ಹಬ್ಬ ಮಾಡೋ ಹಾಗಿರಲಿಲ್ಲ ಅಲ್ವಾ. ಸೊ ಹಾಗಾಗಿ ಸರಿ ಬಿಡು ಮುಂದಿನ ವರ್ಷ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಈ ವರ್ಷ ಮಾತ್ರ ಕಾಲ್ಗೆಜ್ಜೆ ಕೂಡ ತೊಗೊಂಡಿದ್ದೀನಿ. ಅದಂತೂ ಹಾಕಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಸೊ ಕಂಪ್ಲೀಟಾಗಿ ನಾನು ರೆಡಿ ಮಾಡಿದ್ಮೇಲೆ ದೇವರಿಗೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇವಾಗ ಜೀವನ ಕೇಳಿದೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಅವರು ಒಂದು ಸೈಡಲ್ಲಿ ಸ್ಯಾರಿ ಎಲ್ಲ ಪ್ಲೀಟ್ಸ್ ಮಾಡಿದೆಯಲ್ಲ ಅದು ಪಿನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ನಾನು ಅದನ್ನು ಮಾತ್ರ ಪೆಂಡಿಂಗ್ ಉಳಿಸಿದ್ದೆ. ಸೊ ಹಾಗಾಗಿ ಅವ್ರು ಹೇಳಿದ್ಮೇಲೆ ಅದನ್ನು ಕೂಡ ನೀಟಾಗಿ ಪಿನ್ ಮಾಡಿದ್ದಾಯಿತು. ಆ್ಯಂಡ್ ಪಿನ್ ಮಾಡಿದ್ಮೇಲಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಸ್ಟಾರ್ಟಿಂಗಲ್ಲಂತೂ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡ್ವಿ ಬ್ಯಾಕ್ ಡ್ರಾಪ್ನ ನೀಟಾಗಿ ಮಾಡೋದಕ್ಕೆ. ಬಟ್ ಆಮೇಲೆ ಹೋಗ್ತಾ ಅಲ್ವಾ ಕೆಲಸ ಸಲೀಸಾಗೋಯಿತು. ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲೇ ಕಲಶ ಸ್ಥಾಪನೆ ಮಾಡಿದೆ. ಆಮೇಲೆ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಆಯಿತು. ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ನೈಟೆಲ್ಲ ನಿದ್ದೆಗೆಟ್ಟು ನಾನು ದೇವರಿಗೆ ಅಲಂಕಾರ ಮಾಡಿದ್ದಕ್ಕೂ ಕೂಡ ತುಂಬ ಸಾರ್ಥಕ ಅಂತ ಅನ್ನಿಸ್ತು. ಆ್ಯಂಡ್ ಸಿರಿ ಕೂಡ ಎದ್ದಿದ್ಲು. ಹಾಗಾಗಿ ನಾನು ಅವಳನ್ನ ಕೂಡ ನೋಡಿಕೊಂಡು ಹಾಗೆ ಇಲ್ಲಿ ಪೂಜೆಗೆಲ್ಲ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ಇನ್ನು ಹೊರಗಡೆ ಹೋಗಿ ನನಗೆ ಬಾಗಿಲಿಗೆ ನೀರು ಹಾಕೋದಕ್ಕಾಗಲಿಲ್ಲ. ಸೊ ಜೀವನ್ಗೆ ಹೇಳಿದೆ ಒಂದು ಬಕೆಟ್ ನೀರು ತೊಗೊಂಡು ಹೋಗ್ಬಿಟ್ಟು ಮೆಟ್ಲೆಲ್ಲ ಒಂದು ಸ್ವಲ್ಪ ವಾಶ್ ಮಾಡ್ಕೊಂಡು ಬಂದುಬಿಡಿ, ನಾನು ರಂಗೋಲಿ ಬಿಡ್ತೀನಿ ಬಾಗಿಲಿಗೆ ಅಂತ. ಪಾಪ ಅವರು ಕೂಡ ಹೆಲ್ಪ್ ಮಾಡಿ ಕೊಟ್ಟರು. ಸುಮಾರು ಅವರು 2 ಅವರ್ ಮಲ್ಕೊಂಡು ಆಮೇಲೆ ಎದ್ದು ಬಂದರು.
ಮಲ್ಕೊಂಡು ಬಂದಮೇಲೆ ಒಂದು ಸ್ವಲ್ಪ ಆರಾಮಾಗೆಲ್ಲ ಕೆಲಸ ಮಾಡಿಕೊಡೋದಕ್ಕೆ ಹೆಲ್ಪ್ ಮಾಡಿದ್ರು. ಇಲ್ಲ ಅಂದಿದ್ದಿದ್ರೆ ಒಂದು ಸ್ವಲ್ಪ ಕಷ್ಟ ಆಗ್ತಿತ್ತು, ನಾನು ಒಬ್ಳಿಗೆ ಎಲ್ಲ ಮಾಡಬೇಕು ಅಂತ ಅಂದಿದ್ದಿದ್ರೆ. ಇಲ್ಲಿ ನೋಡಿ ಸಿರಿ ಆಗಲೇ ಒಂದು ಸ್ವಲ್ಪ ತರಲೆ ಕೆಲಸ ಮಾಡ್ತಾ ಇದ್ದಾಳೆ. ನನ್ನ ಸಿರಿ ಆರಾಮಾಗಿ ನಿದ್ದೆ ಮಾಡ್ತಾಳೆ, ನಾನು ಇಲ್ಲ ಅಂದ್ರೂ ಅಂತ ಅಂದ್ಕೊಂಡಿದ್ದೆ. ಬಟ್ ಅವಳಂತೂ 1 ಗಂಟೆಗೆ ಒಂದು ಸರಿ ಎದ್ಲು, ಅದಾದಮೇಲೆ ಮತ್ತೆ 3 ಗಂಟೆಗೆ ಒಂದು ಸಲ ಎದ್ಲು. ಈ ಥರ ಆಮೇಲೆ ಮಲಗಿಸೋಕ್ಕೆ ಟ್ರೈ ಮಾಡಿದ್ರು ಕೂಡ ಮಲ್ಕೊಂಡೇ ಇಲ್ಲ. ಸೊ ಫುಲ್ ಹಿಂಗೆ ಆಟ ಆಡ್ಕೊಂಡಿದ್ಲು. ಅಪ್ಪು ಮಾತ್ರ ಚೆನ್ನಾಗಿ ನಾವು ಹೋಗಿ ಎಬ್ಬರಿಸೋವರೆಗೂ ಚೆನ್ನಾಗಿ ನಿದ್ದೆ ಮಾಡಿದ್ದಾನೆ. ಇನ್ನು ಸಿರಿನ ಹೀಗೆ ಆಟ ಆಡಿಸ್ಕೊಂಡು ನಾನು ಕೂಡ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಇವಾಗ ತಟ್ಟೆಗೆಲ್ಲ ನೀಟಾಗಿ ಜೋಡಿಸ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನು ಹಾಂ ಆಲ್ಮೋಸ್ಟ್ ಎಲ್ಲ ಕೂಡ ರೆಡಿ ಆಯಿತು ಒಳಗಡೆ. ಆಮೇಲೆ ಇವಾಗ ಹೊರಗಡೆ ಹೊಸಲೆಲ್ಲ ಒರೆಸ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಇವಾಗ ರಂಗೋಲಿನೂ ಕೂಡ ಬಿಡ್ತಾ ಇದ್ದೀನಿ. ಸೊ ರಂಗೋಲಿ ಯಾವ ರೀತಿ ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ನಾನು ಆವಾಗ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಬಟ್ ಪೂಜೆ ಎಲ್ಲ ಆದ ನಂತರ ನಾನು ರಂಗೋಲಿ ಯಾವ ರೀತಿ ಇದೆ ಅಂತ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಸೊ ಅದನ್ನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಇನ್ನು ಇಲ್ಲಿ ದೇವ್ರ ಮನೆಯಲ್ಲಿ ಕೂಡ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಹಾಗೆಯೇ ಹಿಂದಿನ ದಿನವೇ ನಾನು ಪೂಜೆ ಮಾಡಿದ್ದೆ ಅಲ್ವಾ. ಸೊ ಆವಾಗಲೇ ನಾನು ಕಲಶಕ್ಕೆ ಈ ರೀತಿಯಾಗಿ ಒಂದು ಪುಟ್ಟು ನೆಕ್ಲೆಸ್ನ ಹಾಕಿ. ಸೊ ಇದನ್ನು ಆ್ಯಕ್ಚುಲಾಗಿ ನಾನು ಫಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಮಾಡಿದಾಗ ನಾನು ಯೂಸ್ ಮಾಡಿದ್ದೆ. ಸೊ ಅದನ್ನು ನಾನು ಹಾಗೆ ಎತ್ತಿಡೋದಕ್ಕೆ ಇಷ್ಟ ಇರಲಿಲ್ಲ. ಸೊ ಅದನ್ನು ನಾನು ಕಲಶಕ್ಕೆ ಹಾಕಿದ್ದೀನಿ ದೇವ್ರ ಮನೆಯಲ್ಲಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲ ರೆಡಿ ಮಾಡಿ ಜೀವನ್ಗೆ ಹೇಳಿದ್ದೀನಿ ಒಂದು ಸ್ವಲ್ಪ ಅಲ್ಲಿ ಸೋಫಾ ಹತ್ರ ಇರೋದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಅವ್ರು ತೋರಣ ಕಟ್ಬಿಟ್ಟು ಕ್ಲೀನ್ ಮಾಡ್ಕೊತಾರೆ. ಟೈಮ್ ಆಲ್ರೆಡಿ 5 ಗಂಟೆ ಆಗಿದೆ. ಇನ್ನು 1 hour ಇದೆ ನನಗೆ. ಬೇಗ ಹೋಗಿ ಸ್ನಾನ ಮಾಡ್ಕೊಂಬಂದು ರೆಡಿ ಆಗಬೇಕು. ನಾನು ಅಂದ್ಕೊಂಡಿರೋದು ರೇಷ್ಮೆ ಸೀರೆ ಹಾಕೊಳ್ಳೋಣ ಅಂತ. ರೇಷ್ಮೆ ಸೀರೆ ಹಾಕೊಳ್ಳೋದಕ್ಕೆ ನನ್ನ ಮಗ ಮಲ್ಕೊಂಡಿದ್ದಾನೆ. ನಾನಂತೂ ನಿದ್ದೆನೇ ಮಾಡಿಲ್ಲ. ಜೀವನಂತೂ ಆಲ್ಮೋಸ್ಟ್ ಒಂದು 2 ಅವರ್ ನಿದ್ದೆ ಮಾಡಿದ್ರು. ಪಾಪನೂ ಕೂಡ ಮಧ್ಯದಲ್ಲಿ ಎದ್ದಿದ್ಲು. ಇನ್ನು ನಾನಿವಾಗ ಹೋಗಿ ರೆಡಿ ಆಗಿಬಿಟ್ಟು ಪೂಜೆ ಮಾಡಿಬಿಡ್ತೀನಿ. ಅದೇನೋ ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೇ ಹಾಗೆ ಸಂಭ್ರಮ ಸಡಗರ. ನೈಟೆಲ್ಲ ನಿದ್ದೆಗೆ ಇಟ್ಕೊಂಡು ದೇವ್ರಿಗೆ ಅಲಂಕಾರ ಮಾಡಿದ್ರೂ ಕೂಡ ಏನೋ ಒಂಥರ ಖುಷಿ ಆಗ್ತಾರತ್ತೆ, ಪೂಜೆ ಮಾಡ್ತೀವಲ್ಲ ಇವಾಗ ಅಂತ. ಸೊ ನನಗೂ ಕೂಡ ಹಾಗೆ ನೈಟೆಲ್ಲ ನಿದ್ದೆನೇ ಮಾಡಿಲ್ಲ. ಒಂಥರ ಟಯರ್ಡ್ ಫೀಲ್ ಇದೆ. ಬಟ್ ಆದರೆ ನಿದ್ದೆ ಬರ್ತಾಯಿಲ್ಲ. ಪೂಜೆ ಮಾಡಿಬಿಡೋಣ ಬೇಗ, 6:30 ಅಷ್ಟೊತ್ತಿಗೆ ಪೂಜೆ ಮುಗಿಸ್ಬಿಡೋಣ ಅನ್ನೋದು. ಹೋಗಿ ಬೇಗ ಸ್ನಾನ ಮಾಡ್ಕೊಂಡು ಬಂದು ನಾನು ರೆಡಿಯಾಗಿ ಆಮೇಲೆ ಹೋಗಿ ಹೂವು ಎಲ್ಲ ಮುಡಿಸಿ ದೇವರಿಗೆ ಆಮೇಲೆ ಪೂಜೆನ ಮಾಡ್ತೀನಿ. ಇನ್ನು ಅದು ಬಿಟ್ಟರೆ ತಟ್ಟೆ ಜೋಡಿಸೋದು ಅದನ್ನೆಲ್ಲನೂ ಕೂಡ ಮಾಡಿಬಿಟ್ಟಿದ್ದೀನಿ. ಜಸ್ಟು ಹೂವು ಒಂದು ಹಾಕಬೇಕು, ಆಮೇಲೆ ಕಲಶ ಸ್ಥಾಪನೆ ಒಂದು ಮಾಡಬೇಕು ಅಷ್ಟೇನೆ. ಸೊ ಬನ್ನಿ ಹೋಗುವ. ನಮ್ಮನೆ ವರಮಹಾಲಕ್ಷ್ಮಿಗೆ ಎಲ್ಲ ತಯಾರಿನೂ ಮಾಡ್ಕೊಂಡಿದ್ದಾಗಿದೆ. ಇನ್ನು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನಾನು ಯಾವ ರೀತಿ ಅಲಂಕಾರ ಮಾಡಿದ್ದೀನಿ ಅನ್ನೋದನ್ನು ನೋಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಬ್ಯಾಕ್ ಡ್ರಾಪ್ ಅಂತೂ ಎಷ್ಟು ಕಷ್ಟಪಟ್ಟು ನಿಲ್ಲಿಸಿ ಫೈನಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಅಮ್ಮನವ್ರಿಗೂ ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದೀನಿ ಅಂತ ಅನ್ನಿಸ್ತು. ತಟ್ಟೆಗಳು ಕೂಡ ಎಲ್ಲನೂ ಜೋಡಿಸಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ದೇವರಿಗೆ ಹಾರ ಹಾಕಬೇಕು. ಸೊ ಅದನ್ನೆಲ್ಲ ಸ್ನಾನ ಮಾಡ್ಕೊಂಡು ಬಂದು ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಈ ರೀತಿಯಾಗಿ ಕಾಣಿಸ್ತಾ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಹೇಗೆ ರೆಡಿ ಮಾಡಿದ್ದೀನಿ, ದೇವರಿಗೆ ಹೇಗೆ ಸೀರೆ ಉಡಿಸಿದ್ದೀನಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನನಗೂ ಕೂಡ ನಿಮ್ಮ ಕಮೆಂಟ್ಸ್ ಎಲ್ಲ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಇನ್ನು ರೇಷ್ಮೆ ಹಾರ ಎಲ್ಲ ಹಾಕಿದ್ಮೇಲಂತೂ ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇತ್ತು. ಸೊ ಅದನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನೈಟೆಲ್ಲ ನಿದ್ದೆಗೆಟ್ಟು ಅಮ್ಮನವರಿಗೆ ರೆಡಿ ಮಾಡಿದ್ದು ಕೂಡ ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆಯಲ್ಲ ಅನ್ನೋದು ಇನ್ನೂ ಜಾಸ್ತಿ ಖುಷಿ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ತಿಳಿಸಿ ಯಾವ ರೀತಿ ಇದೆ, ಏನು ಯಾವ ರೀತಿ ಡೆಕೋರೇಟ್ ಮಾಡಿದ್ದೀನಿ, ಅಮ್ಮನವ್ರಿಗೆ ಯಾವ ರೀತಿ ಸೀರೆ ಉಡಿಸಿ ಅಲಂಕಾರ ಮಾಡಿದ್ದೀನಿ, ನಿಮ್ಗೆ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.